ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಿಮಗೆಲ್ಲ ಗೊತ್ತಿರೋ ಥರ ಒಂದು ತಿಂಗಳಲ್ಲಿ ಬಂದಂಥ ಪ್ರಾಫಿಟಲ್ಲಿ ಒಂದಿಷ್ಟು ಪ್ರಮಾಣದ ಅಮೌಂಟನ್ನು ಯಾರಿಗೆ ನಿಜವಾಗೂ ಅವಶ್ಯಕತೆ ಇದೆ, ಯಾರು ನಿಜವಾಗೂ ಕಷ್ಟದಲ್ಲಿದ್ದಾರೆ ಅಂಥವ್ರನ್ನು ಹುಡುಕಿ ನಾವು ಹೆಗ್ಡೆ ಕಲೆಕ್ಷನ್ಸಲ್ಲಿ ಸಪೋರ್ಟ್ ಅಂತ ಮಾಡ್ತಾ ಬಂದಿದ್ದೀವಿ. ಅದೇ ಥರ ಈ ಮಂತಲ್ಲಿ ನಾವು ಆರಿಸ್ಕೊಂಡಿದ್ದು ಕಲಾ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಅನಾಥಾಶ್ರಮ ಚಾರಿಟೇಬಲ್ ಟ್ರಸ್ಟ್. ಅದು ಆಲ್ಮೋಸ್ಟ್ ಮಕ್ಕಳೇ ಇದ್ದಾರೆ ಅಲ್ಲಿ, ಒಂದು 2 ಇಂದ 3 ಜನ ದೊಡ್ಡವ್ರು ಇರ್ಬೋದು. ಬಟ್ ಏನು ಅಂದರೆ ಅಲ್ಲಿರೋರೆಲ್ಲ ಅಂಗವಿಕಲ ಮಕ್ಕಳಾಗಿರ್ತಾರೆ. ಅನಾಥರು ಪ್ಲಸ್ ಅಂಗವಿಕಲರು. ಅನಾಥರು ಅಂದರೆ ಒಂದಿಷ್ಟು ಜನ ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಒಂದಿಷ್ಟು ಜನ ಮಕ್ಕಳಿಗೆ ಹೇಗಂದರೆ ಅಪ್ಪ ಇರ್ತಾರೆ, ಅಮ್ಮ ತೀರ್ಕೊಂಡಿರ್ತಾರೆ, ಬಟ್ ಅಪ್ಪ ಕುಡ್ಕ ಆಗಿರ್ತಾರೆ, ಮಕ್ಕಳನ್ನ ನೋಡ್ಕೊಳ್ಳಲ್ಲ, ಅಂಥವ್ರನ್ನ ತಂದುಬಿಟ್ಟಿರ್ತಾರೆ. ಇಲ್ಲ ಅಪ್ಪ ಯಾವುದೋ ಕೆಲ್ಸಕ್ಕೆ ಹೋಗಬೇಕು, ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ, ಬಟ್ ಅವರು ಅಂಗವಿಕಲರಾಗಿರ್ತಾರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಂಥ ಮಕ್ಕಳಿದ್ದಾರೆ. ಸೊ 90% ಅಂಗವಿಕಲರು ಅಂದರೆ ಕಣ್ಣು ಕಾಣದೇ ಇರೋರು ಇದ್ದಾರೆ, ಮತ್ತು ಮಾತು ಬರದೇ ಇರೋರು, ಕಿವಿ ಕೇಳದೇ ಇರೋರು, ಮೆಂಟಲಿ ಪ್ರಾಪರಾಗಿ ಅಂದರೆ ಇವಾಗ ಏನು ರೆಸ್ಪಾಂಡ್ ಮಾಡೋಕ್ಕಾಗದೇ ಇರೋಂಥ ಮಕ್ಕಳು, ಇಂಥದ್ದೇ ಮಕ್ಕಳಿದ್ದಾರೆ. ಈ ವಿಡಿಯೋ ಕೊನೆಯಲ್ಲಿ ನೋಡಿ, ಆ ವಿಡಿಯೋನು ನಾನು ಹಾಕಿರ್ತೀನಿ. ಅಲ್ಲಿ ಹೋಗಿ ನಾವು ಅವ್ರ ಜೊತೆಗೆ ಸಂಭಾಷಣೆ ಮಾಡಿದ್ದು, ಆ ಮಕ್ಕಳ ಲವಲವಿಕೆ, ಅವರಿರೋ ಒಂದು ಪರಿಸ್ಥಿತಿ, ಅದನ್ನು ನಾನು ತೋರಿಸ್ತೀನಿ. ಯಾಕೆ ನಾನು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀನಿ ಅಂದರೆ, ನಾನೊಬ್ಬಳು ಹೋಗಿ ಸಹಾಯ ಮಾಡಿದ್ರೆ ಅವ್ರಿಗೆ ಏನೂ ಸಾಕಾಗಲ್ಲ. ಯಾಕಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುವಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ. ಯಾಕಂದರೆ ನಾವೇ ತಿಂಗಳಲ್ಲಿ ಬರುವಂಥ ಸ್ಯಾಲ್ರಿಯಲ್ಲಿ ಜೀವನ ಮಾಡ್ತಾ ಇರುವಂಥವ್ರು. ಸೊ ಅದಕ್ಕೋಸ್ಕರ ನಾವು ತುಂಬ ಏನೋ ಸಹಾಯ ಮಾಡ್ತೀವಿ ಅಂತ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ನಾವು ಹೋಗಿ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ನಾವು ಬೆಡ್ಶೀಟನ್ನು ಕೊಟ್ಟು ಬಂದಿದ್ದೀವಿ. ಅಂದರೆ ಮಕ್ಕಳು ಬೆಚ್ಚಗೆ ಹೊದ್ಕೊಂಡು ಮಲ್ಕೊಳ್ಳಿ. ಯಾಕಂದರೆ ನಾನು ಎಲ್ಲೋ ಆ ವಿಡಿಯೋನ ನೋಡಿದೆ ಅವ್ರದ್ದು, ಆ ಆಶ್ರಮದು. ಅವಾಗ ನನಗೆ ಅನಿಸಿದ್ದು, ನನ್ನ ಮಗನ್ನ ನಾನು ಬೆಚ್ಚಗೆ ಮಲಗಿಸ್ಕೊಂಡಿರ್ತೀನಿ, ಪಾಪ ಅಪ್ಪ ಅಮ್ಮ ಯಾರೂ ಇಲ್ಲ. ಸೊ ಆ ಮಕ್ಕಳು ಬೆಚ್ಚಗೆ ಮಲ್ಕೋಬೇಕಂದ್ರೆ ಅಟ್ಲೀಸ್ಟ್ ಒಂದು ಬೆಡ್ಶೀಟ್ ಕೊಡೋಣ. ಅವ್ರ ಹತ್ರ ಇದೆ, ಅಲ್ಲಿ ತುಂಬ ಜನ ಡೋನರ್ಸ್ ಬರ್ತಾ ಇರ್ತಾರೆ, ಕೊಟ್ಟಿರ್ತಾರೆ. ಬಟ್ ನನಗನ್ಸಿದ್ದು, ನನ್ನ ಮಗನಿಗೆ ಮಾಡ್ತೀನಲ್ವ, ಅದೇ ಥರ ಒಂದು 40 ಜನ ಮಕ್ಕಳಿದ್ದಾರೆ ಅಲ್ಲಿ, ಅವರಿಗೂ ಏನಾದರೂ ಮಾಡೋಣ ಅಂತ. ಸೊ ಕೊಟ್ಬಿಟ್ಟು ಬಂದಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಇವಳು ಹೇಳ್ಕೊತಾಳೆ, ಇವಳಿಗೇನು ಪಬ್ಲಿಸಿಟಿ ಬೇಕಾ ಅಂತ ಖಂಡಿತ ಯೋಚನೆ ಮಾಡಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋನ ನೋಡಿ, ಆ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ, ಇನ್ನೂ ಒಂದು 10 ಜನ ಹೋಗಿ ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರಿಗೆ ತುಂಬ ನೀಡಿದೆ. ಇವಾಗ ದಿನಬಳಕೆಯ ಬಟ್ಟೆಗಳು ಬೇಕಾಗಿರುತ್ತೆ, ಪೇಸ್ಟು, ಬ್ರಷು, ಮತ್ತು ಒಂದು 90% ಜನ ಡೈಪರ್ ಯೂಸ್ ಮಾಡ್ತಾರೆ. ಯಾಕಂದರೆ ಅವರಿಗೆ ಯಾವಾಗ ಅವರು ಮೋಷನ್ ಮಾಡ್ತಾರೆ ಆ ಥರ ಏನೂ ಗೊತ್ತಾಗ್ತಾ ಇರಲ್ಲ. ಅಷ್ಟು ಮೆಂಟಲಿ ಕೂಡ ಒಂದು ಅಪ್ಸೆಟ್ ಆಗಿರೋಂಥ ಮಕ್ಕಳಿದ್ದಾರೆ. ಸೊ ಒಂದು ಮಗು ಎಂದು ನಾವು ಹೋಗಿದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ, ಅಲ್ಲೇ ಟೇಬಲ್ ಮೇಲೆ ಈ ಥರ ಕೈ ಇಟ್ಕೊಂಡು ನಿದ್ದೆ ಮಾಡಿಬಿಟ್ಟಿದೆ, 2.5 ವರ್ಷದ ಮಗು. ನನಗದನ್ನು ನೋಡಿ, ನಾವು ನಮ್ಮನೆ ಮಕ್ಕಳಿಗೆ ನಿದ್ದೆ ಮಾಡಿಸೋಕ್ಕೆ ಮಿನಿಮಮ್ 1 ಅವರ್ ಕಷ್ಟಪಡ್ತೀವಿ. ಕಾಲ ಮೇಲೆ ಹಾಕೋತೀವಿ, ಹೆಗಲ ಮೇಲೆ ಹಾಕೋತೀವಿ, ಓಡಾಡಿಸ್ತೀವಿ, ಅಷ್ಟು ಮಾಡಿ ನಿದ್ದೆ ಮಾಡಿಸ್ತೀವಿ. ಬಟ್ ಆ ಮಗು ಅದೇ ಗಲಾಟೆಯಲ್ಲಿ ಅಲ್ಲೇ ನಿದ್ದೆ ಮಾಡಿದೆ. ನಂಗೆ ತಡ್ಕೊಳಕ್ಕಾಗದೆ ನಾನೇ 2 ನಿಮಿಷ ಎತ್ಕೊಂಡಿದ್ದೀನಿ. ಆ ಒಂದು ಶಿಶು ಅದು. ಸೊ ಇಂಥ ಮಕ್ಕಳೆಲ್ಲ ಇದ್ದಾರೆ. ಎಲ್ಲರೂ ಸಹಾಯ ಮಾಡಿ, ಅವರಿಗೆ ಆದಷ್ಟು ಸಹಾಯ ಮಾಡಿ. ದುಡ್ಡು ಕೊಡಿ ಅಂತ ನಾನು ಖಂಡಿತ ಹೇಳಲ್ಲ. ಯಾವ ವಸ್ತು ಅವರಿಗೆ ನೆಸೆಸರಿ ಇದೆ ಅಲ್ವಾ, ಅದನ್ನು ಕೊಡೋಣ. ಅವರಿಗೆ ಅಪ್ಪ ಅಮ್ಮ ಇಲ್ಲ, ಬಟ್ ನಾವು ಯಾಕೆ ಅವ್ರ ಅಪ್ಪ ಅಮ್ಮ ಆಗಬಾರ್ದು? ನಮ್ಮ ಕೈಲಾದದ್ದು ಕೊಡೋಣ. ಏನಾದರೂ ಅವರಿಗೆ 2 ಟೈಮು ಸ್ನ್ಯಾಕ್ಸ್ ಕೊಡ್ತಾರೆ, ಸೊ ಸ್ನ್ಯಾಕ್ಸಿಗೆ ಏನಾದರೂ ತೊಗೊಂಡೋಗಿ ಕೊಡೋಣ, ಹೆಲ್ದಿ ಆಗಿರೋದು ಕೊಡೋಣ. ಇಲ್ಲ ಅಂದರೆ ಊಟಕ್ಕೆ ಏನಾದರೂ ತೊಗೊಂಡೋಗಿ ಕೊಡೋಣ. ಈಗ ಯಾರೋ ತಿಂಗಳಲ್ಲಿ ಒಂದು 4 ಜನ ಹೋಗ್ಬಿಟ್ಟು ಅವರಿಗೆ ರುಚಿಯಾದ ಒಂದು ಅಡುಗೆನ ತೊಗೊಂಡೋಗಿ ಊಟ ಬಡಿಸಿದ್ರೆ ಅವ್ರಿಗೆ ಎಷ್ಟು ಖುಷಿಯಾಗಿರ್ತಾರಲ್ವ. ಇಲ್ಲ ಅದೇ ದಿನದ ರೊಟ್ಟಿನಲ್ಲಿ ಅವರಿಗೆ ಆಹಾರನ ಕೊಡ್ತಾ ಇರ್ತಾರೆ, ನಾವೇನಾದರೂ ಸ್ವಲ್ಪ ಸ್ಪೆಷಲ್ ಆಗಿದ್ದು ಕೊಟ್ಟರೆ ಅವ್ರಿಗೆ ಖುಷಿಯಾಗತ್ತೆ. ಸೊ ಏನಂದರೆ, ವರ್ಷ ಪೂರ್ತಿ, ಜೀವನ ಪೂರ್ತಿ ನಮ್ಗೆ ಅವರಿಗೆ ಅಪ್ಪ ಅಮ್ಮ ಆಗಿರೋಕ್ಕಾಗಲ್ಲ. 1-2 ದಿನ ಆದರೂ ಅಲ್ಲಿ ಹೋಗಿ ಅವರ ಅಪ್ಪ ಅಮ್ಮ ಜಾಗವನ್ನು ನಾವು ತುಂಬೋಣ. ಸೊ ನಾನು ಇದನ್ನು 1 ವರ್ಷದಿಂದ ಜಾಸ್ತಿ ಆಯಿತು, ಎವ್ರಿ ಮಂತ್ ಈ ಥರ ಸಹಾಯ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡು. ಬಟ್ ಇವತ್ತು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ಅಂದರೆ, ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 5% ಆದರೂ ಒಬ್ರಿಗೆ ಸಹಾಯ ಮಾಡೋ ಶಕ್ತಿ ಆ ದೇವ್ರು ಕೊಟ್ಟಿದ್ದಾನಲ್ಲ. ಸೊ ಆ ದೇವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ತಾ ಇರೋದು ನನ್ನೆಲ್ಲ ಕಸ್ಟಮರ್ಗೆ. ಈ ಮಂತಲ್ಲಿ ನೀವು ಯಾರೆಲ್ಲ ಪರ್ಚೇಸ್ ಮಾಡಿದ್ದೀರಾ ಮತ್ತು ಸ್ಟಾಲ್ಗೆಲ್ಲ ಬಂದು ಪರ್ಚೇಸ್ ಮಾಡಿದ್ದೀರಲ್ಲ, ಸೊ ಇದರ ಒಂದು 80% ಪುಣ್ಯ ನಿಮಗೆ ಹೋಗುತ್ತೆ. ಯಾಕಂದರೆ ನೀವು ಕೊಟ್ಟಂಥ ದುಡ್ಡು, ನೀವು ಕೊಟ್ಟಂಥ ಒಂದು ಪ್ರಾಫಿಟಲ್ಲೇ ನಾವು ಇಂತಹ ಸಹಾಯನ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಅಂದರೆ ನಾನು ಇದು ಬಿಸ್ನೆಸ್ಗಾಗಿ ಹೇಳ್ತಾ ಇಲ್ಲ, ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ಈ ಥರ ಹೆಲ್ಪ್ಗಳನ್ನು ಮಾಡ್ತಾ ಇರ್ತೀನಿ. ಲಾಸ್ಟ್ ಟೈಮು 20 ಜನ ಮಕ್ಕಳಿರೋ ಅನಾಥಾಶ್ರಮಕ್ಕೆ ಹೋಗಿದ್ದೆ. ಈ ಸಲ 40 ಜನ ಮಕ್ಕಳಿರೋ ಅನಾಥಾಶ್ರಮಕ್ಕೆ ಹೋಗಿ ಬೆಡ್ಶೀಟ್ಗಳನ್ನು ಕೊಟ್ಟಿದ್ದೀನಿ. ಹಾಗೆ ನಿಮಗೆ ಅದು ಆ ಚಾರಿಟೇಬಲ್ ಟ್ರಸ್ಟದಲ್ಲಿ ಏನಾದರೂ ಡೀಟೇಲ್ಸ್ ಬೇಕಿದೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರ ನಂಬರ್ ಡೀಟೇಲ್ಸ್, ಅವರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಆದಷ್ಟು ನೀವು ಸಹಾಯ ಮಾಡಿ. ಆ ಮಕ್ಕಳನ್ನು ನೋಡಿದ್ರೆ ಆ ದೇವರ ಮಕ್ಕಳು, ಸೊ ಆ ದೇವರಿಗೆ ಆ ದೇವರು ಕಣ್ಬಿಟ್ಟು ಆ ಮಕ್ಕಳನ್ನೆಲ್ಲ ಆದಷ್ಟು ಬೇಗ ಗುಣಮುಖ ಆಗುವಂಗೆ ಮಾಡಲಿ, ಆದಷ್ಟು ಬೇಗ ಹುಷಾರಾಗಲಿ, ನಮ್ಮೆಲ್ಲರ ಥರ ಓಡಾಡ್ಕೊಂಡಿರಲಿ. ಆ ಪ್ರಪಂಚ, ಆ ಒಂದು ಅನಾಥಾಶ್ರಮ ಅನ್ನೋ ಪ್ರಪಂಚದಿಂದ ಹೊರಗಡೆ ಬಂದು ಅವರು ಜೀವನ ನಡೆಸೋ ಥರ ಆಗಲಿ ಅಂತ ಹೇಳ್ತಾ,
ಆದಷ್ಟು ಸಹಾಯ ಮಾಡಿ ಆ ಮಕ್ಕಳಿಗೆ. ಹಾಗೆ ನಿಮ್ಮ ಸಪೋರ್ಟಿಂದನೇ ಇಷ್ಟೊಂದು ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಂದೇನೂ ಇಲ್ಲ, ಎಲ್ಲ ನೀವು ಪರ್ಚೇಸ್ ಮಾಡಿರೋದ್ರಿಂದ ಇದೆಲ್ಲ ನಾನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿ, ಕೊನೆ ತನಕ ನೋಡಿ, ಆ ಮಕ್ಕಳ ಒಂದು ನಗು ನೋಡಿ, ಆ ಮಕ್ಕಳಿರುವಂಥ ಸಿಚುವೇಶನ್ ನೋಡಿ. ಸೊ ಆದಷ್ಟು ಸಹಾಯ ಮಾಡಿ, ನಾವು ಬೆಳೆಯೋಣ, ನಮ್ಮ ಅಕ್ಕಪಕ್ಕ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರಿಗೂ ಸಹಾಯ ಮಾಡೋಣ. ಸೊ ದಯವಿಟ್ಟು ಸಹಾಯ ಮಾಡಿ, ಇಂತಹ ಒಂದು ಮಕ್ಕಳಿಗೆ ಸಹಾಯ ಮಾಡಿ. ಯಾರೆಲ್ಲ ತುಂಬ ಜಾಸ್ತಿ ಇವಾಗ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾಡಿರ್ತೀರಲ್ವ, 1% ಇಂಥ ಮಕ್ಕಳಿಗೆ ಕೊಡಿ, 1% ಅವರು ಕೂಡ ಬೆಳೀತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸಾಕು ಕೊಡು. ಕೃಷ್ಣ ಮಾತು ಬರಲ್ಲ. ಪಾವನಿ ಅಲ್ಲ, ಇವಳು ಪಾವನಿ, ಸಾರಿ ಇವಳು ಚಿಕ್ಕ. ಯಾವ ಊರಮ್ಮ ನಿಮ್ಮದು ಸುವರ್ಣ? ಗಾಡಿ ಇದೆ, ಕರ್ಕೊಂಡು ಹೋಗಿ ಎಜುಕೇಷನ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಕಾನೂನು ಪ್ರಕಾರ ಅಲ್ಲ, ಅವ್ರ ಫುಡ್ಡೆಲ್ಲ ಅದೇ ಗೊತ್ತಾಯ್ತು ಮಾಡ್ಬೋದು, ಆ ಥರ ಮಾಡ್ಬೋದು. ಅವ್ರ ಕಡೆ ಅವರು ಹೇಳಿದ್ರು ಹಿಂಗಿದೆ, ನಮ್ಮಲ್ಲಿ ಕೂತಾರು ಹೋಗ್ತಿದ್ದಾರೆ ಅವ್ರು ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಭಾನುಪ್ರಕಾಶ್ ಅಂತ. ನಮ್ಮ ಶ್ರೀ ಕಲಾಜ್ಯೋತಿ ಆಶ್ರಮ ಏನಿದೆ, ಸುಮಾರು 10 ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ಜನ ಅಂಗವಿಕಲ ಮಕ್ಕಳುಗಳಿದ್ದಾರೆ ನಮ್ಮಲ್ಲಿ. ಸುಮಾರು 40 ಜನ ಮಕ್ಕಳನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ 3 ವರ್ಷದಿಂದ ಹಿಡಿದು 20 ವರ್ಷದವರೆಗೂ ಮಕ್ಕಳುಗಳಿದ್ದಾರೆ.
ನಮಗೆ ದಿನನಿತ್ಯ ಬಳಸುವಂಥ ಐಟಮ್ಸ್ ಆಗಿರ್ಬೋದು, ರೇಷನ್, ಮೆಡಿಸನ್ಸ್ ಆಗಿರ್ಬೋದು, ಪ್ಯಾಂಪರು, ಡೈಪರ್ ಆಗಿರ್ಬೋದು, ಸೋಪು, ಪೇಸ್ಟು, ಬ್ರಷು, ಮತ್ತು ನಾವು ಇರುವಂಥದ್ದು ಜಾಗ ಬಾಡಿಗೆ ಜಾಗ, ನಮಗೆ ಸ್ವಂತ ಜಾಗಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿಯಾದ ಗೌರ್ನಮೆಂಟ್ ಸಪೋರ್ಟ್ ಇಲ್ಲ, ಪಬ್ಲಿಕ್ ಸಪೋರ್ಟ್ ಮೂಲಕ ನಾವು ಒಂದು ಈ ಸಂಸ್ಥೆನ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸೊ ದಯವಿಟ್ಟು ಜನಗಳಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ಇಲ್ಲಿಗೆ ಬನ್ನಿ, ಆಶ್ರಮದಲ್ಲಿ ಬಂದು ಮಕ್ಕಳನ್ನ ನೋಡಿ ತಮ್ಮ ಕೈಯಲ್ಲಾಗುವಂಥ ಸಣ್ಣ ಸಹಾಯವನ್ನು ನಮ್ಮ ಮಕ್ಕಳಿಗೋಸ್ಕರ ನೀವು ಮಾಡಿದ್ರೆ ನಮ್ಮ ಮಕ್ಕಳಿಗೆ ದಿನನಿತ್ಯ ಊಟ, ವಸತಿ, ಶಿಕ್ಷಣಕ್ಕೆ ಒಂದು ಸಹಾಯವಾಗುತ್ತೆ, ಮೆಡಿಸಿನ್ಸ್ಗೆ ಸಹಾಯವಾಗುತ್ತೆ. ಅವರು ಈ ಒಂದು ಸಮಾಜದಿಂದ ಎದ್ದು ಹೊರಗಡೆ ಬಂದು ಉತ್ತಮವಾದ ಜೀವನವನ್ನು ನಡೆಸೋಕ್ಕೆ ಒಂದು ದಾರಿ ಆಗುತ್ತೆ ಅಂತೇಳಿ ನಾವು ಕೇಳ್ಕೊಳ್ತೀವಿ. ದಯವಿಟ್ಟು ಜನಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಬನ್ನಿ ನಮ್ಮ ಆಶ್ರಮಕ್ಕೆ ಸಹಾಯವನ್ನು ಮಾಡಿ ಆಶ್ರಮದಲ್ಲಿರೋ ಮಕ್ಕಳ ಜೀವನಕ್ಕೆ ನೆರವಾಗಿ ಅಂತೇಳಿ ಕೇಳ್ಕೊಳ್ತೀವಿ. ಧನ್ಯವಾದಗಳು.